In continuation of the chapter, now let us see the next question asked by the interviewer to Sandhya Suri. Did you ever have moments of doubt being a woman? ನೀವು ಒಂದು ಹೆಣ್ಣಾಗಿ, ಒಂದು ಹೆಣ್ಣುಮಗಳಾಗಿ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಬರ್ತಿತ್ತಾ? ಅಂದರೆ am I capable of doing all these things which were actually being done by men ಅಂತ ನಿಮ್ಮಲ್ಲಿ, ಅಂದರೆ ಪುರುಷರು ಮಾಡುವಷ್ಟು ಅವರಷ್ಟು ಸಮರ್ಥವಾಗಿ ನಾನು ಇದನ್ನೆಲ್ಲ ಮಾಡೋಕ್ಕಾಗುತ್ತಾ ಅನ್ನುವಂಥ ಡೌಟ್ಸ್ ನಿಮ್ಮಲ್ಲಿ ಏನಾರು ಬಂದಿತ್ತಾ ಅಂತ ಕೇಳ್ತಾರೆ. ನಾಟ್ ಎ ಸಿಂಗಲ್ ಮೂಮೆಂಟ್. ಸಂಧ್ಯಾ ಸೂರಿ is telling very confidently, not a single moment, not now, not ever. ಈಗಲ್ಲ, ಹಿಂದೆನೂ ಅಲ್ಲ, ಮುಂದೆನೂ ಈ ಥರದ ಡೌಟ್ಸ್ ನನಗೆ ಬರಲ್ಲ. ಒಂದೇ ಒಂದು ಲೈನಲ್ಲಿ ಅವರು ಆನ್ಸರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ಶೇರ್ ವಿತ್ ಅಸ್ ಒನ್ ಆಫ್ ಯುವರ್ ಫಾಂಡ್ ಮೆಮೊರೀಸ್ ಆಫ್ ಬೀಯಿಂಗ್ ಎ ನೇವಿ ಆಫೀಸರ್. ಅಂದರೆ ನೀವು ನೇವಿ ಆಫೀಸರ್ ಆಗಿದ್ದಾಗ ನಿಮ್ಮಲ್ಲಿ ಬಹಳ ಅವಿಸ್ಮರಣೀಯವಾದಂತಹ, ಬಹಳ ಸಂತೋಷದಿಂದ ನೆನಪಿಟ್ಕೊಳ್ಳುವಂತಹ ಒಂದು ನೆನಪುಗಳ ಬಗ್ಗೆ ಹೇಳ್ತೀರಾ ಅಂತ ಕೇಳ್ತಾರೆ. ಲೈಕ್ ಐ ಸೆಡ್ ಅರ್ಲಿಯರ್, ದ ಪೋಸ್ಟಿಂಗ್ ಆನ್ ದ ವಾರ್ಶಿಪ್ ವಾಸ್ ಮೈ ಬೆಸ್ಟ್. ನನ್ನನ್ನು ವಾರ್ಶಿಪ್ಗೆ ಪೋಸ್ಟ್ ಮಾಡಿದ್ದೆ ನನ್ನ ಬೆಸ್ಟ್ ಮೆಮೊರಿ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಐ ಯೂಸ್ಡ್ ಎವ್ರಿ ಲಿಟಲ್ ಥಿಂಗ್ ಐ ಹ್ಯಾಡ್ ಲರ್ನ್ಡ್ ಆ್ಯಂಡ್ ಬೀನ್ ಟ್ರೈನ್ಡ್ ಫಾರ್. ನಾನು ಏನೇನು ಕಲ್ತಿದ್ದೆ, ನನಗೆ ಏನೇನು ಟ್ರೈನಿಂಗ್ ಆಗಿತ್ತು, ಅದೆಲ್ಲದನ್ನೂ ನಾನು ಅಲ್ಲಿ ಬಳಸ್ಕೊಂಡೆ ಸರ್ವಿಸ್ ಮಾಡಬೇಕಾದ್ರೆ. ದಟ್ ಈಸ್ ಎನ್ ಆಪರೇಷನಲ್ ಆಸ್ ಒನ್ ಕ್ಯಾನ್ ಗೆಟ್ ಇನ್ ಪೀಸ್ ಟೈಮ್. ಐ ಹ್ಯಾವ್ ಡನ್ ದಟ್. ಅದು ಒಂದು ಶಾಂತಿ ಇರಬೇಕಾದ್ರೆ, ವಾರ್ ನಡೀದೇ ಇರಬೇಕಾದ್ರೂ ಮಾಡಬೇಕಾದಂಥ ಒಂದು ಆಪರೇಷನ್ ಅಥವಾ ಮಾಡಬೇಕಾದಂಥ ಒಂದು ಕಾರ್ಯಾಚರಣೆ ಆಗಿತ್ತು. ಅದು ನಾನು ಭಾಳ ಸಮರ್ಥವಾಗಿ ಮಾಡಿದೆ ಅನ್ನುವಂಥ ತೃಪ್ತಿ ನನಗೆ ಇದೆ. ಐ ಹ್ಯಾವ್ painted the ship. I have cooked for the crew. I have been through crisis with the crew and we have all seen a great journey together. ನಾನು ಎಷ್ಟೋ ಸಲ ಶಿಪ್ ಒಳಗಡೆ ಪೇಂಟಿಂಗ್ ಮಾಡಿದ್ದೀನಿ, ಆ ಶಿಪ್ಪನ್ನು ಪೇಂಟ್ ಮಾಡಿದ್ದೀನಿ. ಜೊತೆಯಲ್ಲಿ ಕ್ರೂ ಮೆಂಬರ್ಸ್ ಅಂದರೆ ಆ ಶಿಪ್ಪಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಮೆಂಬರ್ಸ್ನ ಕ್ರೂ ಅಂತ ಕರಿತೀವಿ ನಾವು. ಅವರಿಗೆ ಅಡುಗೆ ಕೂಡ ನಾನು ಮಾಡಿದ್ದೀನಿ. ಆ್ಯಂಡ್ ಅವರಲ್ಲಿ ಕ್ರೈಸಿಸ್ ಇದ್ದಾಗ, ಸಂಕಷ್ಟದ ಪರಿಸ್ಥಿತಿ ಇದ್ದಾಗ ಅವ್ರಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ. ಒಟ್ಟು ಇಟ್ ವಾಸ್ ಎ ಜರ್ನಿ ಟುಗೆದರ್. ನಮ್ಮದು ಒಂದು ಬಹಳ ಒಟ್ಟಾಗಿ ನಾವು ಮಾಡಿದಂಥ ತುಂಬ ಒಳ್ಳೆಯ ಒಂದು ಜರ್ನಿ, ಆ ಮೆಮೊರೀಸು ನನ್ನಲ್ಲಿ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಐ ಡಿಡ್ ನನ್ ಆಫ್ ದಿಸ್ ಫಾರ್ ಎ ರಿವಾರ್ಡ್ ಆರ್ ಅವಾರ್ಡ್. ಆದರೆ ನಾನು ಇದು ಯಾವುದನ್ನು ರಿವಾರ್ಡ್ಗೋಸ್ಕರನೋ ಅವಾರ್ಡ್ಗೋಸ್ಕರನೋ ನಾನು ಮಾಡಲಿಲ್ಲ. ಯಾರನ್ನು ಮೆಚ್ಚೋಕ್ಕೋಸ್ಕರನೋ ಯಾರಿಂದನೋ ಹೊಗಳಿಕೆ ಪಡ್ಕೊಳ್ಳೋಕ್ಕೋಸ್ಕರನೋ ನಾನು ಮಾಡಲಿಲ್ಲ. ಐ ಡಿಡ್ ಇಟ್ ಬಿಕಾಸ್ ಐ ವಾಸ್ ಎ ಪಾರ್ಟ್ ಆಫ್ ದ ಟೀಮ್ ದಟ್ ವಾಸ್ ಅಟ್ ಸಿ. ನಾನು ಯಾಕೆ ಅದನ್ನು ಮಾಡಿದೆ ಅಂತಂದರೆ, ನಮ್ಮ ಒಂದು ಟೀಮ್, ಐ ಆಮ್ ಎ ಮೆಂಬರ್ ಆಫ್ ದ ಟೀಮ್ ಆ್ಯಂಡ್ ಐ ಶುಡ್ ಸಿ ಮೈ ಟೀಮ್ ಆ್ಯಸ್ ಮೈ ಓನ್ ಫ್ಯಾಮಿಲಿ ಅನ್ನುವಂಥ ಒಂದು ಭಾವನೆಯಿಂದ, ಡೆಡಿಕೇಟೆಡ್ ಆದಂಥ ಒಂದು ಭಾವನೆಯಿಂದ ನಾನು ಇದನ್ನು ಮಾಡಿದೆ. ಐ ಪ್ರಾಬಬಲಿ ಕೆಪ್ಟ್ ಮೈ ಹೆಡ್ ಮೋರ್ ಬ್ಯಾಲೆನ್ಸ್ಡ್ ಇನ್ ಎಮರ್ಜೆನ್ಸೀಸ್ ದ್ಯಾನ್ ಎ ಲಾಟ್ ಆಫ್ ಅದರ್ಸ್ ಡಿಡ್. ನಮ್ಮ ಜೊತೆಯಲ್ಲಿದ್ದ ಅನೇಕರಿಗಿಂತ ಹೆಚ್ಚು ಮಾನಸಿಕ ಸಮತೋಲನವನ್ನು ನಾನು ತೋರಿಸಿದೆ. ಯಾವ ಸಮಯದಲ್ಲಿ? ತುರ್ತು ಪರಿಸ್ಥಿತಿಗಳಲ್ಲಿ, ಎಮರ್ಜೆನ್ಸಿ ಸಿಚುಯೇಷನ್ಸಲ್ಲಿ my mind was very much balanced and it was more balanced than other members in my group ಅಂತ ಸಂಧ್ಯಾ ಸೂರಿ ಹೇಳ್ತಾರೆ. Another absolutely great stint was at Mumbai with my last posting, where my unit was assigned the task of managing the entire seating, security and catering plan for the International Fleet Review in February 2001. ಫೆಬ್ರವರಿ 2001 ನಲ್ಲಿ ಒಂದು ಇಂಟರ್ನ್ಯಾಷನಲ್ ಫ್ಲೀಟ್, ಇಂಟರ್ನ್ಯಾಷನಲ್ ಒಂದು ಶಿಪ್ಪಲ್ಲಿ ನಮ್ಮ ಟೀಮ್ನವರು, ನಮ್ಮ ಯೂನಿಟ್ನವರು ಕೆಲವಷ್ಟು ಬಹಳ ಮುಖ್ಯವಾದಂಥ ಟಾಸ್ಕ್ಗಳನ್ನು ಮ್ಯಾನೇಜ್ ಮಾಡಬೇಕಿತ್ತು. ಕೆಲವಷ್ಟು ಕಾರ್ಯಗಳನ್ನು ನಾವು ಮ್ಯಾನೇಜ್ ಮಾಡಬೇಕಿತ್ತು. ಲೈಕ್ ಎಂಟೈರ್ ಸೀಟಿಂಗ್, ಅಲ್ಲಿ ಬಂದು ಸೀಟಿಂಗ್ ವ್ಯವಸ್ಥೆಗಳನ್ನು ಮಾಡೋದು, ಸೆಕ್ಯೂರಿಟಿ, ಅವರಿಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದು, ಅವರಿಗೆ ಕ್ಯಾಟ್ರಿಂಗ್ ಪ್ಲಾನ್ ಅಂತಂದರೆ ಅವ್ರ ಊಟೋಪಚಾರದೆಲ್ಲ ನೋಡ್ಕೊಳ್ಳೋದು. ಇದೆಲ್ಲದನ್ನು ನಾನು ಮಾಡಬೇಕಂತ ಒಂದು ದೊಡ್ಡ ಜವಾಬ್ದಾರಿ ನನಗೆ ನನ್ನ ಸರ್ವೀಸಿನ ಕೊನೆ ಪೋಸ್ಟಿಂಗ್ ಇದು. ಅಂದರೆ ನನ್ನ ಸರ್ವಿಸ್ ಮುಗಿಯೋಕ್ಕೂ ಮುಂಚೆ ನನಗೆ ಈ ಒಂದು ಪೋಸ್ಟಿಂಗನ್ನು ಮಾಡಿದ್ರು. ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ವೆರಿ ನೈಸ್ ಮೆಮೊರಿ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ. ಮೈ ಡಾಟರ್ ವಾಸ್ 7 months ಓಲ್ಡ್ ದೆನ್. ಆ ಸಮಯದಲ್ಲಿ ನನ್ನ ಮಗಳು 7 ತಿಂಗಳ ಬೇಬಿ ಆಗಿದ್ಲು. ಸಮ್ಹೌ ಐ ವಾಸ್ ಬ್ಲೆಸ್ಡ್ ವಿತ್ ಎ ಗ್ರೇಟ್ ಸಪೋರ್ಟ್ ಸ್ಟ್ರಕ್ಚರ್ ಅಟ್ ಮೈ ರೆಸಿಡೆನ್ಸ್. ನನ್ನ ಕುಟುಂಬದಿಂದ ನನಗೆ ಬಹಳ ಉತ್ತೇಜನ ಮತ್ತು ಬಹಳ ಸಹಕಾರ ಸಿಕ್ತು ಆ ಸಮಯದಲ್ಲಿ. ಐ ವಾಸ್ ಫಾರ್ಚುನೇಟ್ ಎನಫ್ ಟು ಗೆಟ್ ದ್ಯಾಟ್ ಅಂತ
ಸಂಧ್ಯಾ ಸೂರಿ ಹೇಳ್ತಾರೆ. ವಿ ವರ್ಕ್ಡ್ ಟೈರ್ಲೆಸ್ಲಿ ಆ್ಯಂಡ್ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಸ್ಯಾಟಿಸ್ಫೈಯಿಂಗ್ ಟು ಸೀ ಇಟ್ ಥ್ರೂ. ನಾವು ಯಾವುದೇ ಥರದ ರೆಸ್ಟ್ ಇಲ್ಲದೆ ಈ ಒಂದು ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ಮುಗಿಸಿದ್ವಿ. ಅದು ನನಗೆ ಬಹಳ ಒಳ್ಳೆಯ ಮೆಮೊರಿಯಾಗಿ ನನ್ನ ಮೈಂಡಲ್ಲಿ ಉಳ್ಕೊಂಡಿದೆ ಅಂತ ಸಂಧ್ಯಾ ಸೂರಿ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ವಾಸ್ ದ ಡಿಸಿಷನ್ ಟು ಕ್ವಿಟ್ ದ ನೇವಿ ಎ ಟಫ್ ಒನ್? ಕೊನೆಯಲ್ಲಿ ನೀವು ನೇವಿಯನ್ನು ಬಿಡುವಂತಹ ನಿರ್ಧಾರಕ್ಕೆ ಬಂದ್ರಲ್ಲ, ನಿರ್ಧಾರ ತಗೊಂಡಾಗ ಬಹಳ ಕಠಿಣವಾದ ನಿರ್ಧಾರ ಆಗಿತ್ತು ಅದು ನಿಮಗೆ. ವಾಟ್ ವರ್ ದಿ ಥಾಟ್ಸ್ ದಟ್ ವೆಂಟ್ ಥ್ರೂ ಯುವರ್ ಮೈಂಡ್ ವೈಲ್ ಡಿಸೈಡಿಂಗ್ ಟು ಕ್ವಿಟ್? ನೀವು ನೇವಿಯನ್ನು ಬಿಡಬೇಕು ಅಂತ ತೀರ್ಮಾನ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದಂಥ ಆಲೋಚನೆಗಳು ಬಂದು ಹೋಯಿತು ಅಂತ ಕೇಳ್ತಾ ಇದ್ದಾರೆ. ಆನೆಸ್ಟ್ಲಿ ಐ ವಾಸ್ stagnating. I had requested for long courses specialization that was shut down. I aspired to be an instructor, a certified driver, requested for a transfer to SSP board or naval intel. At that point, when I was asked if I wanted to extend, when these requests were shut down, I did not see a point in staying. ನಾನು ಕೆಲವು ರಿಕ್ವೆಸ್ಟ್ಗಳನ್ನು ನೇವಲ್ ಅಕಾಡೆಮಿಗೆ ಮಾಡಿದೆ, ಮಿಲಿಟ್ರಿಗೆ ಮಾಡಿದೆ. ಏನಂತಂದರೆ ನನಗೆ ಸ್ವಲ್ಪ ಹೈಯರ್ ಕೋರ್ಸಸ್ಸನ್ನು ಮಾಡಬೇಕು. ಐ ವಾಂಟೆಡ್ ಟು ಬಿ ಎ ಸರ್ಟಿಫೈಡ್ ಡೈವರ್. ಐ ವಾಂಟೆಡ್ ಟು ಗೆಟ್ ಟ್ರಾನ್ಸ್ಫರ್ ಟು SSP board or naval intel. At that point, all these requests were shut down. ಅಂದರೆ ಇದೆಲ್ಲದನ್ನು ರಿಜೆಕ್ಟ್ ಮಾಡಿದರು. ಅದು ನನಗೆ ಬಹಳ ನಿರಾಸೆ ಆಯಿತು. ಜೊತೆಯಲ್ಲಿ ನನ್ನ ಒಂದು ಈ ಅವಕಾಶಗಳಿಗೆ ಆಪರ್ಚುನಿಟೀಸನ್ನು ನಾನು ಕೇಳಿದಾಗ ಯಾಕೆ ಇದನ್ನೆಲ್ಲ ನಿರಾಕರಣೆ ಮಾಡಿದರು, ಯಾವ ಕಾರಣಕ್ಕೆ ನಿರಾಕರಣೆ ಮಾಡಿದರು, ಇದರಲ್ಲೂ ಏನಾರೋ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಿದ್ರಾ, ಈ ಥರದ್ದೆಲ್ಲ ವಿಚಾರಗಳು ನನ್ನ ತಲೆಯಲ್ಲಿ ಬಂದಾಗ ನೇವಿನಲ್ಲಿ ಮುಂದುವರಿಯೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ನನಗೆ ಅನ್ನಿಸ್ತು. ಐ ಥಾಟ್ ಇಟ್ ಆಸ್ ಎ ಮೀನಿಂಗ್ಲೆಸ್ ಥಿಂಗ್ ಟು ಕಂಟಿನ್ಯೂ ಮೈ ಸರ್ವಿಸಸ್ ಇನ್ ದ ನೇವಿ. ದಟ್ ಮೇಡ್ ಮೀ ಟು ಟೇಕ್ ಎ ಡಿಸಿಷನ್ ಟು ಕ್ವಿಟ್ ದ ನೇವಿ ಸರ್ವಿಸಸ್. I did not want to push files all the time. I wanted to do more than just that. ನನಗೆ ಯಾವುದೋ ಒಂದು ಟೇಬಲು ಚೇರ್ ಹಾಕಿ ಕೂರಿಸ್ಬಿಟ್ಟು ಅಲ್ಲಿ ಫೈಲ್ಸ್ ನೋಡು, ಈ ಫೈಲ್ನ ಇಲ್ಲಿಂದ ಅಲ್ಲಿಗೆ ಮೂವ್ ಮಾಡೋದು, ಕ್ಲಿಯರ್ ಮಾಡೋದು, ಈ ಥರದ ಕೆಲಸಗಳಲ್ಲಿ ಆಸಕ್ತಿ ಇರಲಿಲ್ಲ. ಐ ವಾಂಟ್ ಟು ಬಿ ಎ ಡೈವರ್. ಡೈವಿಂಗ್ ಮಾಡಬೇಕು, ಸಮಥಿಂಗ್ ವಿಚ್ ಈಸ್ ಅಡ್ವೆಂಚರಸ್, ಸಮಥಿಂಗ್ ವಿಚ್ ಓನ್ಲಿ ಮೆನ್ ಯೂಸ್ ಟು ಡೂ. ಆ್ಯಂಡ್ ಐ ವಾಂಟೆಡ್ ಟು ಡೂ ಆಲ್ ದೀಸ್ ಥಿಂಗ್ಸ್, ಎಕ್ಸ್ಟೆಂಡೆಡ್ ಸರ್ವಿಸಸ್, ಬಟ್ ಮೈ ರಿಕ್ವೆಸ್ಟ್ ವಾಸ್ ರಿಜೆಕ್ಟೆಡ್ ಬೈ ದಿ ನೇವಿ ಆ್ಯಂಡ್ ಐ ವಾಸ್ ಡಿಜೆಕ್ಟೆಡ್. ನನಗೆ ಬಹಳ ನಿರಾಶೆ ಆಯ್ತು. ಅದರಿಂದ ಸುಮ್ಮನೆ ಯಾವುದೋ ಒಂದು ಟೇಬಲ್ ಚೇರ್ ಹಾಕೊಂಡು ಕೂತ್ಕೊಂಡು ಕೆಲಸ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಐ ವಾಸ್ ಆಲ್ವೇಸ್ ಅಡ್ವೆಂಚರಸ್ ಆ್ಯಂಡ್ ಐ ವಾಂಟೆಡ್ ಟು ಬಿ ಅಡ್ವೆಂಚರಸ್ ಇನ್ ಮೈ ಪ್ರೊಫೆಷನ್ ಆಲ್ಸೋ. At that point, the decision not to continue with posting women on board also happened. ಆ ಸಮಯದಲ್ಲೇ ಹೆಣ್ಣು ಮಕ್ಕಳನ್ನು ಶಿಪ್ಪಿನಲ್ಲಿ ನಾವು ಪೋಸ್ಟಿಂಗ್ಸ್ ಮಾಡಬಾರ್ದು, ದೇ ಶುಡ್ ಬಿ ಗಿವನ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಇನ್ ಎನ್ ಆಫೀಸ್ ಅನ್ನುವಂಥ ಒಂದು ಡಿಸಿಷನ್ ಕೂಡ ಬಂತು. ದೇರ್ ವಾಸ್ ನೋ ಪರ್ಮನೆಂಟ್ ಕಮಿಷನ್ ಅಟ್ ಸೈಟ್ ಐದರ್. ದೇರ್ ಹ್ಯಾಸ್ ಗಾಟ್ ಟು ಬಿ ಸಮಥಿಂಗ್. ಈವನ್ ಟುಡೇ the women officers are still struggling for a permanent commission. ಯಾವುದೇ ಒಂದು ವಿಮೆನ್ ಆಫೀಸರಿಗೆ ಪರ್ಮನೆಂಟ್ ಕಮಿಷನ್ ಅನ್ನು ಕೊಡಬಾರ್ದು ಅನ್ನುವಂಥ ಒಂದು ರೂಲ್ ಕೂಡ ತಂದಿದ್ರು. ಇವತ್ತಿಗೂ ಆ ಒಂದು ರೂಲು ಬಹುಶಃ ಎಲ್ಲ ಹೆಣ್ಣು ಮಕ್ಕಳಿಗೂ ಅವರು ಹೆಣ್ಣು ಅನ್ನೋದನ್ನು ನೆನಪಿಸುವಂಥ ಒಂದು ಡಿಸ್ಕ್ರಿಮಿನೇಷನ್ ಅನ್ನು ಮಾಡ್ತಾ ಇದೆ ಅಂತ ಸಂಧ್ಯಾ ಸೂರಿ ಹೇಳ್ತಾರೆ. Their prime years have gone in service to the nation and we as a service are yet to execute a decision on it. Having said that, I think it is a tough one for the Navy even when it is not 2001. ಆದರೆ ನಮಗೆ ಶಾರ್ಟ್ ಸರ್ವಿಸ್ ಕೊಟ್ಬಿಟ್ಟು ಮೆನ್ನಿಗೆ ಹೆಚ್ಚಿನ ಸರ್ವಿಸ್ ಮಾಡುವಂಥ ಅವಕಾಶ ಕೊಡೋದು ನನಗೆ ಬಹಳಷ್ಟು ದೊಡ್ಡ ಡಿಸ್ಕ್ರಿಮಿನೇಷನ್ ಅಂತ ಅನ್ನಿಸ್ತು. ದಟ್ ಈಸ್ ವೈ ಐ ಟುಕ್ ದ ಡಿಸಿಷನ್ ಆಫ್ ಲೀವಿಂಗ್ ನೇವಿ ಅಂತ ಹೇಳ್ತಾರೆ. ಇಟ್ ವಾಸ್ ಅ ಡಿಸಿಷನ್ ಟು ಬಿ ಟೇಕನ್ ಆ್ಯಂಡ್ ವಾಸ್ ಟೇಕನ್. ಆ ಒಂದು ನಿರ್ಧಾರ ತಗೊಳ್ಳೋದು ನನಗೆ ಅನಿವಾರ್ಯ ಆಗಿತ್ತು. ನಾನು ಆ ನಿರ್ಧಾರನ ತಗೊಂಡೆ. I won't talk about how that affected me personally. ನನಗೆ ವೈಯಕ್ತಿಕವಾಗಿ ಅದರಿಂದ ಯಾವ ರೀತಿ ಎಫೆಕ್ಟ್ ಆಯಿತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. It is irrelevant because my decision had everything to do with the road ahead. I missed the uniform. I missed that a lot, but I am grateful for the opportunity. ನನಗೆ ಆ ಒಂದು ಯೂನಿಫಾರ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಆದರೆ ನನಗೆ ಅಟ್ಲೀಸ್ಟ್ ಇಷ್ಟು ಮಟ್ಟಿಗೆ ಅವಕಾಶ ಸಿಗ್ತಲ್ಲ ಅನ್ನೋದೇ ನನಗೆ ಬಹಳಷ್ಟು
ಗ್ರೇಟ್ಫುಲ್ ಅಂತ ಅನಿಸ್ತಾ ಇದೆ. ಇಟ್ ವಾಸ್ ಟಫ್ ಟು ಡಿಸೈಡ್ ಟು ಲೀವ್, ಆದರೆ ಬಿಡೋದು ನನಗೆ ಬಹಳ ಕಷ್ಟ ಆಗಿತ್ತು. ಐ ಡೋಂಟ್ ರಿಗ್ರೆಟ್ ಥಿಂಗ್ಸ್ ದೋ, ಆದರೆ ಕಳೆದು ಹೋದ ದಿನಗಳನ್ನು ನಾನು ಯಾವತ್ತೂ ವಿಷಾದದಿಂದ ನೋಡೋದಿಲ್ಲ. ದೇರ್ ಈಸ್ ನೋ ಟೈಮ್ ಫಾರ್ ರಿಗ್ರೆಟ್ ಹಿಯರ್. ನಮ್ಮ ಈ ಜೀವನದಲ್ಲಿ ವಿಷಾದ ವ್ಯಕ್ತಪಡಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ. ಸಿ, ಇಟ್ ಶೋಸ್ ಹೌ ಪಾಸಿಟಿವ್ ಸಂಧ್ಯಾ ಸೂರಿ ವಾಸ್ ಇನ್ ಹರ್ ಥಿಂಕಿಂಗ್. ಯು ಹ್ಯಾವ್ ಟು ಲರ್ನ್ a lot from this attitude of this great woman. You have one life. ನಮಗೆಲ್ಲರಿಗೂ ಇರೋದು ಒಂದೇ ಜೀವನ. You live it to the hilt and make the time worth it. ನಿಮ್ಮ ಜೀವನದಲ್ಲಿ ಸಿಗುವ ಪ್ರತಿ ಕ್ಷಣವನ್ನು ನೀವು ಅಮೂಲ್ಯ ಕ್ಷಣಗಳನ್ನಾಗಿ ಮಾಡಬೇಕು. ನೆಕ್ಸ್ಟ್ ಕ್ವಶನ್. Did you feel let down by the lack of opportunities for women in the Navy at that point in time? ಹೆಣ್ಣು ಮಕ್ಕಳಿಗೆ ಕೆಲವಷ್ಟು ಅವಕಾಶಗಳನ್ನು ನೇವಿನಲ್ಲಿ ನಿರಾಕರಣೆ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಇತ್ತಲ್ಲ, ಅದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ? ಅದರಿಂದ ನಿಮಗೇನಾದ್ರು ನಿಮ್ಮ ಆತ್ಮಸ್ಥೈರ್ಯ ಏನಾದ್ರು ಕಡಿಮೆ ಆಯಿತಾ? ವರ್ ಯು ಲೆಟ್ ಡೌನ್ ಬೈ ದಿಸ್ ಅಂತ ಕೇಳ್ತಾರೆ. ಐ ಸಪೋಸ್ ಎಸ್, ಬಟ್ ನಾಟ್ ಟು ಎ ಗ್ರೇಟ್ ಡಿಗ್ರಿ. ಹೌದು, ನನಗೆ ಸ್ವಲ್ಪ ನನ್ನ ಕಾನ್ಫಿಡೆನ್ಸ್ ಹೊರತಾ ಬಿದ್ದಿದ್ದು ಸತ್ಯ, ಆದರೆ ಬಹಳಷ್ಟು ನನ್ನ ಕಾನ್ಫಿಡೆನ್ಸನ್ನು ನಾನು ಕಳ್ಕೊಳ್ಳಿಲ್ಲ. One has to see this rationally and also see ourselves as a nation in terms of gender. ನೋಡಿ, ನಾವು ಇದನ್ನೆಲ್ಲ ಬಹಳ ತುಂಬ ಆಳಕ್ಕೆ ತಗೊಳ್ಳೋಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಇದನ್ನು ನಾವು ತಗೊಳ್ಬೇಕಾಗುತ್ತೆ. ಜೊತೆಯಲ್ಲಿ ನಾವು ಯಾವಾಗಲೂ ನೇಷನ್ ಫಸ್ಟ್ ಅನ್ನುವಂಥ ಒಂದು ಭಾವನೆನ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಜೆಂಡರ್ ಕಮ್ಸ್ ಆಫ್ಟರ್. ಮಚ್ ಆಸ್ ಐ ವುಡ್ ಲೈಕ್ ಟು ಇಗ್ನೋರ್ ಇಟ್, reality cannot be ignored, and sometimes it is women who are a hindrance to themselves. ಎಷ್ಟೋ ಸಲ ಅನ್ಕೊಳ್ತೀನಿ ನಾನು ಇದನ್ನು ಮರಿಬೇಕು ಅಂತೇಳಿ, ಆದರೆ ಎಷ್ಟೋ ಸಲ ನನಗಾಗ ಅನುಭವಗಳು, ಆ ಒಂದು ಲಿಂಗ ತಾರತಮ್ಯದ ಅನುಭವಗಳು ನಮ್ಮ ಜೀವನದಲ್ಲಿ ವಾಸ್ತವದಲ್ಲಿ ಆದಾಗೆಲ್ಲ ನನಗೆ ಬಹಳಷ್ಟು ಅದರಿಂದ ನೋವಾಗುತ್ತೆ. ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ನೇವಿ ವಾಸ್ ದೆನ್ ಸ್ಟಿಲ್ ಇನ್ ಇಟ್ಸ್ ಇನ್ಫ್ಯಾನ್ಸಿ ಆಸ್ ಫಾರ್ ಆಸ್ ವಿಮೆನ್ ಇಂಟೇಕ್ ಇಸ್ ಕನ್ಸರ್ನ್. ಹೆಣ್ಣು ಮಕ್ಕಳನ್ನು ಸರ್ವೀಸಸ್ಸಿಗೆ ತಗೊಳ್ಬಾರ್ದು ಅನ್ನುವಂತಹ ಒಂದು ಡಿಸಿಷನ್ನು, ಅಥವಾ ತಗೋಬೇಕು ಅನ್ನುವಂಥ ಡಿಸಿಷನ್ ತಗೊಳ್ಳುವಂಥ ಇನ್ಫ್ಯಾನ್ಸಿ ಸ್ಟೇಜಲ್ಲಿತ್ತು ನೇವಿ. ಇನ್ನು ಅವಾಗ ತಾನೇ ಆ ಚರ್ಚೆಗಳು ನಡೀತಾ ಇತ್ತು, ಯಾವುದೂ ಕೂಡ ಕನ್ಕ್ಲೂಷನ್ಗೆ ಬಂದಿರಲಿಲ್ಲ. ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ರಿಸರ್ವೇಷನ್ಸ್ ದಟ್ ದ ದೆನ್ ನೇವಿ ಚೀಫ್ ಆರ್ ಈವನ್ ದ ಗವರ್ಮೆಂಟ್ ಹ್ಯಾಡ್. ಆಗಿನ ನೇವಿ ಚೀಫು ಮತ್ತು ಆಗಿನ ಸರ್ಕಾರ ಅವರಿಗೇನೇನು ಒತ್ತಡಗಳಿತ್ತು ಅಥವಾ ಅವರಿಗೇನೇನು ಅಡೆತಡೆಗಳಿತ್ತು ಅಂತ ನನಗೆ ಗೊತ್ತು. ದೇರ್ ವಿಲ್ ಬಿ ರಿಸರ್ವೇಷನ್ಸ್ ಫಾರ್ ಕ್ವೈಟ್ ಅ ವೈಲ್, ಐ ರೆಕನ್. ದ ಡೇ ದ ಇಂಡಿಯನ್ ನೇವಿ ಟೇಕ್ಸ್ ಇನ್ ವಿಮೆನ್ ಸೈಲರ್ಸ್ ಇಸ್ ದ ಡೇ ಐ ರೆಕನ್ ದ ಆಪರ್ಚುನಿಟೀಸ್ ವಿಲ್ ಹ್ಯಾವ್ ಪೀಕ್ಡ್. ಯಾವಾಗ ಇಂಡಿಯನ್ ನೇವಿ ಹೆಣ್ಮಕ್ಳನ್ನೂ ಕೂಡ ಸಾಹಸಮಯವಾದಂಥ ವೃತ್ತಿಗಳಿಗೆ ಪೋಸ್ಟಿಂಗ್ಸ್ ಮಾಡುವಂಥ ಡಿಸಿಷನ್ ತಗೊಳ್ಳುತ್ತೋ, ಆವಾಗ ಹೆಣ್ಣಿನ ಸಮಾನತೆ ಅನ್ನೋದು ಈ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು, ಪೀಕ್ ತಲುಪಿದೆ ಅಂತ ಹೇಳಿ ನಾನು ತಿಳ್ಕೊತೀನಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಟ್ ಡೇ ಇಸ್ ಆಲ್ ಐ ಕ್ಯಾನ್ ಸೇ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅಂಟಿಲ್ ದೆನ್, ಎವರ್ ಸಿನ್ಸ್ ದ ಇಂಡಕ್ಷನ್ ಆಫ್ ವಿಮೆನ್ ಇನ್ ದ ನೇವಿ, ವಿ ಆರ್ ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್. ನಾವಿನ್ನೂ ಆ ಸಮಾನತೆಯನ್ನು ಸಾಧಿಸುವತ್ತ ಕೆಲಸ ಮಾಡ್ತಿದ್ದೇವೆ ಹೊರತು ಸಮಾನತೆಯನ್ನು ನಾವಿನ್ನೂ ಸಾಧಿಸಿಲ್ಲ. ವಿ ಹ್ಯಾವ್ ನಾಟ್ ಅಚೀವ್ಡ್ ದ uniformity in the attitude of these naval officers ಅಂತ ಹೇಳ್ತಾರೆ. Next question. What is your view on women navy officers not being allowed to go on ship? Women officers ಅನ್ನ ಶಿಪ್ ನಲ್ಲಿ ಪೋಸ್ಟಿಂಗ್ಸ್ ಮಾಡದೇ ಇರೋದ್ರ ಬಗ್ಗೆ ನಿಮ್ಮ ಒಂದು ದೃಷ್ಟಿಕೋನ ಏನು ಅದರ ಬಗ್ಗೆ? I would definitely want those doors open. ನನ್ನನ್ನು ಕೇಳಿದರೆ ಹೆಣ್ಣು ಮಕ್ಕಳಿಗೆ ಆ ಬಾಗಿಲುಗಳನ್ನು ತೆಗಿಬೇಕು. ಅವರಿಗೂ ಕೂಡ ಅವಕಾಶದ ಬಾಗಿಲುಗಳನ್ನು ತೆಗಿಬೇಕು. ದೇ ಶುಡ್ ಆಲ್ಸೋ ಬಿ given the opportunity, equal opportunity as men. That is operational navy. There should be an equal opportunity. Don't lower assessment standards for women, and if someone makes the grade the same as any gentleman officer, then be fair and let it happen. ನೀವು ಟೆಸ್ಟಿಂಗ್ ಮಾಡಬೇಕಾದ್ರೆ, ನಮ್ಮನ್ನು ಟ್ರೈನಿಂಗ್ ಕೊಡಬೇಕಾದ್ರೂ ಕೂಡ ನಮ್ಮಲ್ಲಿ ಯಾವುದೇ ಒಂದು ಅಸೆಸ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಅಂದರೆ
ಒಬ್ಬ ವ್ಯಕ್ತಿ ಇದಕ್ಕೆ ಸಮರ್ಥನಾಗಿದ್ದಾನ ಅಂತ ಅವನನ್ನು ಪರೀಕ್ಷೆ ಮಾಡಬೇಕಾದ್ರೆ ಕೆಲವಷ್ಟು ಮಾನದಂಡಗಳು ಇಟ್ಕೊಂಡಿರ್ತಾರಲ್ಲ, ಆ ಮಾನದಂಡಗಳನ್ನು ಯಾವುದರಲ್ಲೂ ರಿಲ್ಯಾಕ್ಸೇಷನ್ ಕೊಡಬೇಡಿ. ಮೆನ್ನಿಗೆ ಏನು ಟಫ್ ಟೆಸ್ಟ್ಗಳಿರುತ್ತೋ ಅದೇ ಟಫ್ ಟೆಸ್ಟ್ಸ್ನ ವಿಮೆನಿಗೆ ಮಾಡಿ. ಇಫ್ ದೇ ಗೆಟ್ ಥ್ರೂ ದಟ್, ಇಫ್ ದೇ ಪಾಸ್ ದೋಸ್ ಟೆಸ್ಟ್ಸ್, then what is your problem in commissioning such women into the ships? ಇದು ಯಾವ ಆಫೀಸರ್ ಡಿಸಿಷನ್ ತಗೊಂಡಿದ್ದನ್ನು ಮಾಡ್ತಾನೋ ಅವಾಗ ಸ್ತ್ರೀ ಸಮಾನತೆ ಅನ್ನೋದು ಈ ದೇಶದಲ್ಲಿ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್, ಹೌ ಸ್ಪೆಷಲ್ ಈಸ್ ನೇವಿ ಡೇ ಫಾರ್ ಯು ಟುಡೇ? ಇವತ್ತು ನೀವು ರಿಟೈರ್ ಆಗಿದ್ದೀರಾ, ಇವತ್ತಿಗೂ ನೀವು ನೇವಿ ಡೇನ ಯಾವ ರೀತಿ ನೀವು ನೋಡ್ತೀರಾ? ಎಷ್ಟು ಸ್ಪೆಷಲ್ ಆಗಿ ನೀವು ಅದನ್ನು ನೋಡ್ತೀರಾ? Navy Day is very special to me even today. It is not going to lose its significance in my life as years go by. ಪ್ರತಿ ವರ್ಷ ಕಳೆದಾಗೂ ಅದರ ಒಂದು ಸಿಗ್ನಿಫಿಕೆನ್ಸ್, ಅದರ ಒಂದು ಪ್ರಾಮುಖ್ಯತೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. I become so excited on the Navy Day every year. It has been 15 years since I hung my uniform to not wear it again. 15 ವರ್ಷ ಕಳೆದೋಗಿದೆ ನನ್ನ ಯೂನಿಫಾರ್ಮ್ ಅನ್ನು ಕಳಚಿ ನಾನು ಗೋಡೆಗೆ ನೇತು ಹಾಕಿ 15 ವರ್ಷ ಕಳೆದಿದೆ. ಇಟ್ ಹ್ಯಾಸಂಟ್ ಬಿಕಮ್ ಲೆಸ್ ರಿಲೆವೆಂಟ್. ಆದರೆ ಇವತ್ತಿಗೂ ಅದನ್ನು ನೋಡಿದಾಗ ನನಗೆ ಅಷ್ಟೇ ಒಂದು ಹೆಮ್ಮೆ ಅನಿಸುತ್ತೆ. ಅದು ಯಾವತ್ತೂ ನನ್ನ ಜೀವನದಲ್ಲಿ ಆ ಯೂನಿಫಾರ್ಮ್ ಅನ್ನೋದು, ನೇವಿ ಯೂನಿಫಾರ್ಮ್ ಅನ್ನೋದು ಅದರ ಪ್ರಾಮುಖ್ಯತೆಯನ್ನು ಯಾವತ್ತೂ ಅದು ಕಳ್ಕೊಂಡಿಲ್ಲ. ಇವತ್ತಿಗೂ ಅದು ಅಷ್ಟೇ ಗೌರವಪೂರ್ವಕವಾಗಿ ನಾನು ಅದನ್ನು ನೋಡಿ ಆನಂದ ಅನುಭವಿಸ್ತೀನಿ ಅಂತ ಹೇಳ್ತಾರೆ. ಒನ್ಸ್ ಎ ಫೌಜಿ ಆಲ್ವೇಸ್ ಎ ಫೌಜಿ. ಫೌಜಿ ಮೀನ್ಸ್ ಸೈನಿಕ. ಒಂದು ಸಲ ಒಬ್ಬ ಸೈನಿಕ ಆದ ಅಂತಂದರೆ ಅವನು ಜೀವಮಾನ ಪೂರ್ತಿ ಸೈನಿಕನೇ. ಅವನು ಎಷ್ಟು ವರ್ಷ ಬೇಕಾದ್ರೆ ಸರ್ವಿಸ್ ಮಾಡಿರಲಿ ಮಿಲಿಟ್ರಿನಲ್ಲಿ, ಹಿ ಈಸ್ ಎ ಫೌಜಿ, ಹಿ ಈಸ್ ಎ ಸೋಲ್ಜರ್. ಒನ್ಸ್ ಹಿ ಈಸ್ ಎ ಸೋಲ್ಜರ್, ಹಿ ಈಸ್ ಆಲ್ವೇಸ್ ಎ ಸೋಲ್ಜರ್, ಹಿ ರಿಮೈನ್ಸ್ ಆಸ್ ಎ ಸೋಲ್ಜರ್. ಇಟ್ ಈಸ್ ಯುವರ್ ಸ್ಕಿನ್. ಎಸ್, ದ ಯೂನಿಫಾರ್ಮ್ that I have removed 15 years back is not just a uniform for me, it is my skin. ಅಂದರೆ ಅದನ್ನು ಅಷ್ಟೊಂದು ನಾನು ಗೌರವದಿಂದ ನೋಡ್ತೀನಿ ಅನ್ನುವಂಥ ಒಂದು ಮಾತು. ಇಟ್ ಫ್ಲೋಸ್ ಇನ್ ಯುವರ್ ಬ್ಲಡ್. ಎಸ್, ಮಿಲಿಟರಿ ಕಲ್ಚರ್ ಫ್ಲೋಸ್ ಇನ್ ಯುವರ್ ಬ್ಲಡ್. ನ್ಯಾಷನಾಲಿಟಿ, ಪೇಟ್ರಿಯಾಟಿಸಮ್ ಆ್ಯಂಡ್ ಸರ್ವೀಸ್ ಮೈಂಡ್, ಆಲ್ ದೀಸ್ ಥಿಂಗ್ಸ್ ಫ್ಲೋ ಇನ್ ಯುವರ್ ಬ್ಲಡ್. ನೋ, ದಿಸ್ ಇಸ್ ನಾಟ್ ಗೋಯಿಂಗ್ ಎನಿವೇರ್. You will wonder why I did not stay on then. I have already said why. ಇಷ್ಟೊಂದು ಗೌರವಿಸು ನಾನು ಯಾಕೆ ನೇವಿ ಬಿಟ್ಟೆ ಅಂತ ನೀವು ಮತ್ತೆ ಕೇಳ್ಬೋದು, ಆದರೆ ಆ ಪ್ರಶ್ನೆಗೆ ನಾನು ಆಲ್ರೆಡಿ ಉತ್ತರನ ಹೇಳಿದ್ದೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಹೌ ಡು ಯು ಫೀಲ್ ಅಬೌಟ್ ದ ಪ್ರೆಸೆಂಟ್ ಆಪರ್ಚುನಿಟೀಸ್ ಅವೈಲಬಲ್ ಟು ವಿಮೆನ್ ವಾಂಟಿಂಗ್ ಟು ಜಾಯಿನ್ ದ ನೇವಿ? ಈಗಿನ ಸಂದರ್ಭದಲ್ಲಿ, ಪ್ರೆಸೆಂಟ್ ಸಿಚುಯೇಷನಲ್ಲಿ ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಆಪರ್ಚುನಿಟೀಸು ಇದೆ ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಾ? I think it is about time we stop looking to opportunities available to women. It is time we just invite eligible young citizens to join the services. Gender should not be mentioned. ಈಗ ಟೈಮ್ ಬಂದಿದೆ, ಸಂಧ್ಯಾ ಸುರು ಹೇಳ್ತಾ ಇದ್ದಾರೆ, now the time has come. ಈಗ ಸಮಯ ಬಂದಿದೆ, ಈಗ ಬೋಲ್ಡ್ ಡಿಸಿಷನ್ಸನ್ನು ತಗೋಬೇಕು. ನೀವು ಯಾವುದೇ ಒಂದು ಮಿಲಿಟರಿ ಸರ್ವಿಸಸ್ಸಿಗೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ನ ಕಾಲ್ ಮಾಡಬೇಕಾದ್ರೆ ಅಲ್ಲಿ ಮೆನ್ ವಿಮೆನ್ ಅಂತ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಲೇಬಾರ್ದು. ಜಸ್ಟ್ ಕಾಲ್ ಫಾರ್ ದಿ ಸಿಟಿಸನ್ಸ್ ಆ್ಯಂಡ್ ಅಪಾಯಿಂಟ್ ದೆಮ್ ಆಸ್ ಆಫೀಸರ್ಸ್. ಡೋಂಟ್ ಮೇಕ್ ದಿಸ್ ಡಿಸ್ಕ್ರಿಮಿನೇಷನ್ ಆಸ್ ಮೇಲ್ ಫಿಮೇಲ್ ಈ ಥರ ಸಪ್ರೇಟಾಗಿ ನೀವು ಕರೀಲೇಬೇಡಿ, ಅದಕ್ಕೆ ರಿಸರ್ವೇಷನು ಕೊಡಬೇಡಿ. ದೋಸ್ ಹೂ ಆರ್ ಎಲಿಜಿಬಲ್, ಜಸ್ಟ್ ಟೇಕ್ ದೆಮ್ ಇನ್ ಟು ದ ಸರ್ವೀಸಸ್. ಟ್ರೈನ್ ದೆಮ್, ಟೆಸ್ಟ್ ದೆಮ್, ಟ್ರೈನ್ ದೆಮ್ ಆ್ಯಂಡ್ ಟೇಕ್ ದೆಮ್ ಇನ್ ಟು ದ ಸರ್ವೀಸಸ್ ಅಂತ ಸಂಧ್ಯಾ ಸೂರಿ ಹೇಳ್ತಾರೆ. Gender should not be mentioned. That would be the opportunity in the right sense of the word. ನಿಜವಾದ ಅವಕಾಶವನ್ನು ಸಮಾಜ ಕೊಡುತ್ತೆ ಅಂತಂದರೆ ಜೆಂಡರ್ ಮೆನ್ಷನ್ ಮಾಡೋದನ್ನೇ ನಿಲ್ಲಿಸಬೇಕು. ನೋಟಿಫಿಕೇಷನಲ್ಲಿ, ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿ ಮೆನ್ ವಿಮೆನ್ ಅನ್ನುವಂಥ ಒಂದು ಕಾಲಮನ್ನೇ ತೆಗೆದಾಕಬೇಕು. ಆವಾಗ ಮಾತ್ರ ಯು ಆರ್ ಗಿವಿಂಗ್ ಆಪರ್ಚುನಿಟೀಸ್, ಈಕ್ವಲ್ ಆಪರ್ಚುನಿಟೀಸ್ ಅಂತ ನಾನು ಅನ್ಕೋತೀನಿ ಅಂತ ಸಂಧ್ಯಾ ಸೂರಿ ಹೇಳ್ತೀನಿ. Now the last question in this interview, what is your advice to women wanting to join the Indian Navy? ಯಾರು ನಿಮ್ಮ ಥರ ಇಂಡಿಯನ್ ನೇವಿಗೆ ಜಾಯಿನ್ ಮಾಡಬೇಕಂತ ಇರೋ ಹೆಣ್ಮಕ್ಳು, ಅವರಿಗೆ ನೀವು ಯಾವ ಥರದ ಒಂದು ಅಡ್ವೈಸನ್ನು, ಯಾವ ಥರದ ಒಂದು ಸಲಹೆಗಳನ್ನು ಕೊಡ್ತೀರಾ? ಇಫ್ ಯು ಆರ್ ಲುಕಿಂಗ್ ಅಟ್ ಇಟ್ ಆಸ್ ಎ ಕೆರಿಯರ್ ಆ್ಯಂಡ್ ಎ ಜಾಬ್, ಪ್ಲೀಸ್ ಡೋಂಟ್ ಜಾಯಿನ್ and undermine our initial efforts of utter pride in serving the nation. ನೀವು
ನನಗೊಂದು ಜಾಬ್ ಬೇಕು, ನನಗೊಂದು ವೃತ್ತಿ ಜೀವನ ಬೇಕು ಅಂತ ಮಾತ್ರ ನೀವು ನೇವಿ ಆಫೀಸರ್ ಆಗಬೇಕು ಅಂತ ಬಯಸ್ತಾ ಇದ್ರೆ ಹೆಣ್ಮಕ್ಳು, ದಯವಿಟ್ಟು ನೀವು ಯಾರು ಜಾಯ್ನ್ ಆಗಬೇಡಿ. ಯಾಕೆಂದರೆ ಇದು ಯಾವುದೋ ಒಂದು ಸಂಬಳ ಕೊಡೋ ಜಾಬ್ ಅಂತನೂ ಅಥವಾ ಯಾವುದೋ ಒಂದು ನನ್ನ ಜೀವನ ಮಾಡೋಕ್ಕೆ ಬೇಕಾಗಿರೋ ವೃತ್ತಿ ಅಂತನೋ ನೀವು ತಿಳ್ಕೊಳ್ಳೇಬಾರ್ದು. ಇಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಎ ಗ್ರೇಟ್ ಆಪರ್ಚುನಿಟಿ ಟು ಸರ್ವ್ ದ ನೇಷನ್. ದೇಶ ಸೇವೆ ಮಾಡುವಂಥ ಬಹಳ ದೊಡ್ಡ ಅವಕಾಶ ಅಂತ ಇದು ನೀವು ತಗೊಳ್ಬೇಕೇ ಹೊರತು ಇದನ್ನು ನೀವು ಜಾಬ್ ಅಂತ ತಗೊಳ್ಳೋದಾರೆ ಪ್ಲೀಸ್ ಡೋಂಟ್ ಜಾಯಿನ್ ಮಿಲಿಟರಿ ಸರ್ವಿಸಸ್. ಜಾಯಿನ್ ಬಿಕಾಸ್ ದ ಪ್ರೈಡ್ ಆಫ್ ಹ್ಯಾವಿಂಗ್ ದ ಪ್ರಿವಿಲೇಜ್ ಸ್ವೆಲ್ಸ್ ಯುವರ್ ಹಾರ್ಟ್. ನಿಮ್ಮ ಹೃದಯವನ್ನು ಉಬ್ಬಿಸುವಂತಹ, ನಿಮ್ಮ ಹೃದಯವನ್ನು ಆನಂದಗೊಳಿಸುವಂತಹ ಒಂದು ಹೆಮ್ಮೆಯ ವಿಚಾರವಾಗಿ ಇದನ್ನು ನೀವು ತಗೊಳ್ಬೇಕು. ಜಾಯಿನ್ ಇಫ್ ಯು ಕ್ಯಾನ್ ಲೀವ್ ಬೈ ದ ಓತ್ ಯು ಟೇಕ್. ನೀವು ಮಿಲಿಟರಿ ಸರ್ವಿಸಸ್ನ ಜಾಯಿನ್ ಮಾಡಬೇಕಾದ್ರೆ ನೀವು ತಗೊಳ್ಳುವಂಥ ಪ್ರತಿಜ್ಞಾ ವಿಧಿ ಇದೆಯಲ್ಲ, ಓತ್, ಅದರಲ್ಲಿ ಏನಿದೆ ಅದನ್ನು ಚಾಚು ತಪ್ಪದೆ ನೀವು ಪಾಲಿಸೋದಾದರೆ ಮಾತ್ರ ನೀವು ಮಿಲಿಟರಿ ಸರ್ವಿಸಸ್ಗೆ ಜಾಯಿನ್ ಆಗಿ. ಜಾಯಿನ್ ಇಫ್ ದೇರ್ ಈಸ್ ಮೋರ್ ಟು ಯು ದ್ಯಾನ್ ಜಸ್ಟ್ ದ ಥಾಟ್ ಆಫ್ ಗ್ಲಾಮರ್ ಇನ್ ಯೂನಿಫಾರ್ಮ್. ಯೂನಿಫಾರ್ಮ್ ಹಾಕ್ಕೊಂಡು ಏನೋ ಫ್ಯಾಷನ್ ಮಾಡಬೇಕು ಅಥವಾ ನಾನು ದೊಡ್ಡ ಆಫೀಸರ್ ಅಂತ ಎಲ್ಲರಿಗೂ ತೋರಿಸ್ಕೋಬೇಕು ಅನ್ನುವಂಥ ಭಾವನೆಗಳು ನಿಮ್ಮಲ್ಲಿ ಇದ್ದರೆ ಪ್ಲೀಸ್ ಡೋಂಟ್ ಜಾಯಿನ್ ಮಿಲಿಟರಿ ಸರ್ವಿಸಸ್. ಜಾಯಿನ್ ಓನ್ಲಿ ಇಫ್ ಯು ಕ್ಯಾನ್ ಪುಟ್ ಯುವರ್ ಕಂಟ್ರಿ ಬಿಫೋರ್ ಯುವರ್ ಸೆಲ್ಫ್, ಯುವರ್ ಶಿಪ್, ರೇಡ್ ಯೂನಿಟ್ ಬಿಫೋರ್ ಯುವರ್ ಸೆಲ್ಫ್, ಯುವರ್ ಟೀಮ್ ಬಿಫೋರ್ ಯುವರ್ ಸೆಲ್ಫ್ ಆ್ಯಂಡ್ ಲೀಡ್ ಬೈ ಎಕ್ಸಾಂಪಲ್. ನಿಮಗಿಂತ ಹೆಚ್ಚು ದೇಶ, ನಿಮಗಿಂತ ಹೆಚ್ಚು ನೀವು ಕೆಲಸ ಮಾಡುವಂಥ ಶಿಪ್ಪು, ನಿಮಗಿಂತ ಹೆಚ್ಚು ನಿಮ್ಮ ಜೊತೆ ಕೆಲಸ ಮಾಡುವಂಥ ಟೀಮು, ಈ ಥರ ಭಾವನೆಗಳನ್ನು ನೀವು ಇಟ್ಕೊಳ್ಳೋದಾದರೆ ಜಾಯಿನ್ ದ ನೇವಿ. ಅದರ್ವೈಸ್ ನೀವು ಹೆಚ್ಚು ಅದೆಲ್ಲದಕ್ಕಿಂತ ಅಂತ ನಿಮಗೆ ಅನಿಸಿದರೆ ಪ್ಲೀಸ್ ಡೋಂಟ್ ಜಾಯಿನ್ ದಿ ಮಿಲಿಟರಿ ಸರ್ವಿಸಸ್. ದಟ್ ಈಸ್ ಮೈ ಅಡ್ವೈಸ್ ಟು ಯು ಅಂತ ಸಂಧ್ಯಾ ಸೂರಿ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾರೆ. ಎಲ್ಸ್ ಪ್ಲೀಸ್ ಡೋಂಟ್ ಟಾರ್ನಿಶ್ ಇಟ್ಸ್ ಪ್ರಿಸ್ಟೈನ್ ಕಲರ್ಸ್. ಇದು ಯಾವ ಭಾವನೆಗಳು ನಿಮ್ಮಲ್ಲಿ ಸಮರ್ಪಣಾ ಭಾವನೆ, ದೇಶಭಕ್ತಿಯ ಭಾವನೆ ಮತ್ತು ನಿಮ್ಮಲ್ಲಿ ಒಂದು ಕಮಿಟ್ಮೆಂಟು, ನಿಮ್ಮಲ್ಲಿ ಒಂದು ಪ್ಯಾಷನ್ನು ಮಿಲಿಟರಿ ಸರ್ವಿಸ್ ಬಗ್ಗೆ ಇಲ್ಲ ಅಂತಂದರೆ ದಯವಿಟ್ಟು ಮಿಲಿಟರಿ ಸರ್ವಿಸಸ್ಸನ್ನು ಜಾಯ್ನ್ ಆಗಿ ಅದರ ಒಂದು ಗೌರವವನ್ನು ಕಡಿಮೆ ಮಾಡಬೇಡಿ. Shanu Varun is a lifetime thing. If you believe that, by all means go and shine. ಇದು ನಿಮ್ಮ ಜೀವಮಾನದ ಸಾಧನೆ ಅಂತ ನಿಮಗೆ ಅನಿಸಿದರೆ, ಜೀವಮಾನದಲ್ಲಿ ನೀವು ನಿಮ್ಮ ಜೀವನವನ್ನು ನೀವು ದೇಶ ಸೇವೆಗೋಸ್ಕರ ಸಮರ್ಪಿಸ್ತಾ ಇದ್ದೀನಿ ಅಂತ ಅನಿಸಿದರೆ ಆವಾಗ ಮಾತ್ರ ಹೋಗಿ ಜಾಯ್ನ್ ಆಗಿ. ಯು ವಿಲ್ ಶೈನ್ ದೇರ್ ಆ್ಯಂಡ್ ಯು ವಿಲ್ ಮೇಕ್ ಎ ಮಾರ್ಕ್ ಇನ್ ದ ಸರ್ವೀಸಸ್ ಆ್ಯಂಡ್ ಯು ವಿಲ್ ಗೆಟ್ ದ ಅಟ್ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್. ನಿಮ್ಮ ಜೀವನದ ಅತ್ಯಂತ ತೃಪ್ತಿಯನ್ನು ನೀವು ಈ ಸರ್ವೀಸಸ್ಸಲ್ಲಿ ಗಳಿಸ್ತೀರಾ ಅಂತ ಅಡ್ವೈಸ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಈ ಇಂಟರ್ವ್ಯೂ ಮುಗಿಯುತ್ತೆ. ಈ ಚಾಪ್ಟರ್ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಬಂದರೆ ಓದಬೇಕಾದ್ರೆ ಅಥವಾ ನನ್ನ ವಿಡಿಯೋ ನೋಡಿದ ನಂತರ ಪ್ಲೀಸ್ send your doubts in the WhatsApp group so that I can clarify the doubts. Thank you.